ಇನ್ನು ವಚನಾನಂದ ಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಚನಾನಂದ ಸ್ವಾಮೀಜಿಗೆ ಜಾಮೀನು ಮಂಜೂರಾಗಿದೆ. ಈಗ ದಾವಣಗೆರೆ ಪೋಕ್ಸೋ ಕೋರ್ಟ್ ನಿಂದ ಜಾಮೀನು ಮಂಜೂರಾಗಿರುವಂತದ್ದು. ಈ ಮೂಲಕವಾಗಿ ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿಗೆ ಜಾಮೀನು ಸಿಕ್ಕಿದೆ. ಬಿಗ್ ರಿಲೀಫ್. ವಚನಾನಂದ ಸ್ವಾಮಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಮಠದಲ್ಲಿ ಮಕ್ಕಳ ಜೊತೆ ಅಸಭ್ಯ ವರ್ತನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪದ ಮೇರೆಗೆ ಈ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೈನಲಿ ಈಗ ಜಾಮೀನು ಮಂಜೂರಾಗಿದೆ. ಗದಗಿನ ಲಕ್ಷ್ಮೇಶ್ವರದಲ್ಲಿ ಈ ಕೇಸ್ ದಾಖಲಾಗಿತ್ತು. ಮಕ್ಕಳ ಜೊತೆಗೆ ಅನುಚಿತವಾಗಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ ಲಕ್ಷ್ಮೇಶ್ವರದಿಂದ ಹರಿಹರ ಗ್ರಾಮೀಣ ಠಾಣೆಗೆ ಕೇಸನ್ನು ವರ್ಗಾವಣೆ ಮಾಡಲಾಗಿತ್ತು. ಅಲ್ಲಿಂದ ಈಗ ವಚನಾನಂದ ಸ್ವಾಮಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರು. ಬಾಲಕನಿಗೆ ಲೈಂಗಿಕ ಕಿರುಕುಳ ನೀಡಿದ್ದಂತಹ ಆರೋಪವನ್ನ ವಚನಾನಂದ ಶ್ರೀಗಳು ಎದುರಿಸ್ತಾ ಇದ್ದಾರೆ. ಸೊ ಈಗ ಅವರಿಗೆ ರೆಗ್ಯುಲರ್ ಬೇಲ್ ಮಂಜೂರಾಗಿರುವುದು ಮೂಲಕವಾಗಿ ಬಿಗ್ ರಿಲೀಫ್ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ವಚನಾನಂದ ಸ್ವಾಮೀಜಿಯ ಫೋಕ್ಸೋ ಕೇಸ್ ವಿಚಾರ ಸಹಜವಾಗಿ ಇದು ಬಿಗ್ ರಿಲೀಫೇ, ಅದು ಕೂಡ ರೆಗ್ಯುಲರ್ ಬೇಲ್ ಸಿಕ್ಕಿರೋದು. ಯಾವ ಅಂಶಗಳ ಮೇಲೆ ಕೊಟ್ರಿ ಈಗ? ಅರುಣ, ಈಗ ಸದ್ಯಕ್ಕೆ ಏನು ವಚನಾನಂದ ಶ್ರೀಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಏನು ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯ ಒಂದು ಆದೇಶ ಮಾಡಿರುವಂತದ್ದು. ನ್ಯಾಯಾಧೀಶ ಶ್ರೀರಾಮ್ ನಾರಾಯಣ ಹೆಗಡೆ ಅವರು ಒಂದು ಆದೇಶವನ್ನ ಮಾಡಿ ಈಗ ಸದ್ಯ ಅವರಿಗೆ ಬೇಲನ್ನ ಮಂಜೂರು ಮಾಡಿರುವಂತದ್ದು. ಯಾಕಂದ್ರೆ ಹಿಂದೆ ಅವರ ಏನು ಸಂತ್ರಸ್ತ ಬಾಲಕರೇನಿದ್ರೆ ಅವರ ತಾಯಿ ಹೈಕೋರ್ಟ್ಗೆ ಒಂದು ಅಪೀಲ್ ಅನ್ನು ಹೋಗಿದ್ರು. ಏನು ವಚನಾನಂದ ಶ್ರೀಗಳು ಈಗಾಗಲೇ ಬೇಲನ್ನು ಪಡ್ಕೊಂಡು ಹೊರಗಡೆ ಇದ್ದಾರೆ. ಅಂದ್ರೆ ಕೆಲವೊಂದಿಷ್ಟು ಈಗಾಗಲೇ ಏನು ಅವರ ಪರ ವಕೀಲರಿದ್ರು 410 ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಇದೇ ಬೆನ್ನಲ್ಲೇ ಇವ್ರಿಗೆ ಹೇಗೆ ನೀವು ಬೇಲನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಒಂದು ಹೈಕೋರ್ಟ್ ಅಪೀಲ್ ಹೋಗಿದ್ರು. ಅದಾದ ಬಳಿಕ ಏನು 3 ವಾರಗಳ ಕಾಲ ಗಡುವನ್ನು ಕೊಟ್ಟು ಹೈಕೋರ್ಟ್ ಅವರ ಬೇಲನ್ನು ವಜಾ ಮಾಡಿತ್ತು. ಅದಾದ ಬಳಿಕ ಏನು ಕಳೆದ 27ರಂದು ವಚನಾನಂದ ಶ್ರೀಗಳು ಮತ್ತೆ ಇಲ್ಲಿ ಏನು ದಾವಣಗೆರೆ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಒಂದು ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಬೇಲ್ ಅರ್ಜಿ ಏನು ಸತತವಾಗಿ ಒಂದು 3-4 ಬಾರಿ ಮುಂದೂಡ್ಕೊಂತಾನೆ ಬಂದಿತ್ತು. ಆದ್ರೆ ಇವತ್ತು ಅಂತಿಮವಾಗಿ ಆದೇಶ ತೀರ್ಪು ಹೊರ ಬರುವಂತದ್ದು ಆಗಿತ್ತು. ಆದ್ರೆ ಇವತ್ತು ಏನು ನ್ಯಾಯವಾದಿಗಳು ಇವತ್ತು ವಚನಾನಂದ ಶ್ರೀಗಳಿಗೆ ಒಂದು ಬೇಲನ್ನು ನೀಡುವ ಮುಖಾಂತರ ಒಂದು ಬಿಗ್ ರಿಲೀಫ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನು ಮುಂದೆ ಏನು ಇನ್ನೂ ಸಾಕಷ್ಟು ಕುತೂಹಲ ಕೆರಳಿಸುವಂತದ್ದು. ಈಗ ಸಂತ್ರಸ್ತ ಬಾಲಕರ ತಂದೆ ತಾಯಿಗಳೇನಿದ್ರೆ ಅವರು ಕೂಡ ಇನ್ನು ಮತ್ತೆ ಹೈಕೋರ್ಟ್ಗೆ ಮೊರೆ ಹೋಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಈಗ ಸದ್ಯಕ್ಕೆ ಈಗ ಸ್ವಾಮೀಜಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ.